ನಿನ್ನೆ ಡಿ.ಕೆ. ಶಿವಕುಮಾರ್ ನಿಮ್ಮ ಆಫೀಸಿಗೆ ಬಂದಿದ್ರು ಸರ್, ಅಪೆಕ್ಸ್ ಬ್ಯಾಂಕ್ ಉಳಿಸ್ಬೇಕು, ಕಾಂಗ್ರೆಸ್ನವ್ರನ್ನ ಅಧ್ಯಕ್ಷ ಮಾಡಬೇಕು, ಅದಕ್ಕಾಗಿ ರಾಜಣ್ಣ ಅವರು ಭೇಟಿ ಮಾಡಕ್ ಬಂದಿದ್ದೆ. ಅದು ನಿನ್ನೆ ನಾನು ಕೂಡ ಇರಬೇಕಿತ್ತು. ನನಗೆ ಆರೋಗ್ಯ ಸರಿ ಇರಲಿಲ್ಲ, ಹಾಗಾಗಿ ನಾನು ಅಲ್ಲಿ ಡಾಕ್ಟರ್ ಹತ್ರ ನೋಡ್ಬೇಕು ಅಂತ ಹೋದೆ, ಹಾಗಾಗಿ ಆಗಲಿಲ್ಲ. ಅವ್ರೇನು ಹೇಳಿದ್ದಾರೆ, ಅವ್ರು ಹೇಳಿದ್ದಕ್ಕೆ ಪೂರ್ತಿ ಸಹಮತ ಇದೆ. ಅದ್ರ ಬಗ್ಗೆ ಇವತ್ತು ನಾನು ಅವ್ರ ಹತ್ರ ಮಾತಾಡಿ ಆದಷ್ಟು ಜಾಗ್ರತೆ ತೀರ್ಮಾನ ತಗೊಳ್ತೀನಿ. ಡಿ.ಕೆ. ಶಿವಕುಮಾರ್ ಅವ್ರಿಗೆ ಸಿಗ್ಲಿಲ್ಲ, ಸತೀಶ್ ಜಾರಕಿಹೊಳಿ ಅವ್ರಿಗೆ ಸಿಕ್ಕಿದ್ದಾರೆ. ಸ್ವಾಮೀಜಿ ಜೊತೆ ಮೀಟಿಂಗ್ ಸ್ವಾಮೀಜಿ ಹೋಗಿದ್ದು ಎಷ್ಟೊತ್ತಿಗೆ 9 ಗಂಟೆಗೆ ಅಲ್ಲಿಗೆ ಹೋಗಿದ್ದು ನಾನು, ಗೊತ್ತಾಯ್ತು. ಅಲ್ಲಿ ಇದ್ದಿದ್ದು ಮೀಟಿಂಗು 7 ಗಂಟೆಗೆ ಇಟ್ಕೊಂಡಿದ್ರು ಅವರು, ಇಲ್ಲಿ 6:30ಗೆ ಇಟ್ಕೊಂಡಿದ್ದು, ನಾನು ಇಟ್ಕೊಂಡಿದ್ದು ನಮ್ಮ ಚೇಂಬರಲ್ಲಿ ಫಿಕ್ಸ್ ಮಾಡಿದ್ದೆ ನಾವು, ಗೊತ್ತಾಯ್ತಾ. ಬಟ್ ನನಗೆ ಆರೋಗ್ಯ ಸರಿ ಇರಲಿಲ್ಲ, ನಾನು ಅಲ್ಲಿ ನನ್ನ ಮಗಳ ಮನೆ ಹತ್ರ ಹೋದೆ. ಆಮೇಲೆ ಈ ಥರ ಇದೆ ಅಂದರು. ಸರಿ 9 ಗಂಟೆಗೆ ನಾನು ಅಲ್ಲಿಗೆ ಹೋದವನು, ಎಲ್ಲಿಗೆ ಅಲ್ಲಿ ಸ್ವಾಮೀಜಿಯವ್ರನ್ನ ಭೇಟಿ ಮಾಡಿಕ್ಕೆ. ಅಷ್ಟು ಬಿಟ್ಟರೆ ಇದರಲ್ಲಿ ಯಾವುದೇ ರಾಜಕಾರಣದ್ದು ಏನಿಲ್ಲ. ಬೆಳ್ಳಿ ಪ್ರಕಾಶ್ ಬದಲಾವಣೆ ಮಾಡ್ತೀರಾ ಸರ್? ಅಲ್ಲಪ್ಪ, ಅಲ್ಲಿ ಬೋರ್ಡ್ ಇದೆ, ಬೋರ್ಡ್ನಲ್ಲಿ ವಿಶ್ವಾಸ ಅವ್ರಿಗಿದ್ರೆ ಅವ್ರು ಕಂಟಿನ್ಯೂ ಆಗ್ತಾರೆ, ವಿಶ್ವಾಸ ಅವರಲ್ಲಿ ಇಲ್ಲ ಅಂದರೆ ಕಂಟಿನ್ಯೂ ಆಗೋದಿಲ್ಲ.